ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕಿಡ್ಸ್. ಶುಕ್ರವಾರ ಇವತ್ತಿನ ಪೂಜೆದೇ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಶಿವರಾತ್ರಿ ನಾಡಿದ್ದು ಅಂದರೆ ಭಾನುವಾರ. ಕೆಲವರು ಯಾವಾಗಲೂ ಹೇಳ್ತಾ ಇರ್ತೀರಾ ಪೂಜೆದ ಬಗ್ಗೆ ಹೇಳಿ, ಶಿವರಾತ್ರಿ ಪೂಜೆದ ಬಗ್ಗೆ ಹೇಳಿ. ಶಿವರಾತ್ರಿ ಒಂದೇ ಅಲ್ಲ, ಪ್ರತಿ ಹಬ್ಬದಲ್ಲೂ ಆ ಪೂಜೆ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಅಂದರೆ ನಿಮಗೆ ಗೊತ್ತಿಲ್ಲ ಅಂತಲ್ಲ, ನಾವು ಹೇಗೆ ಮಾಡ್ತೀವಿ ಅನ್ನೋ ಕುತೂಹಲನೂ ಇರ್ಬೋದು, ಅಥವಾ ಇನ್ನು ಸ್ವಲ್ಪ ತಿಳ್ಕೊಂಡು ಮಾಡೋದು ಅನ್ನೋ ಆಸೆನೂ ಇರ್ಬೋದು. ಸೊ ಶಿವರಾತ್ರಿ ದಿನ ನಮ್ಮ ಮನೆಯಲ್ಲಿ ಈ ಎಲ್ಲ ಪುಟ್ಟ ಪುಟ್ಟ ವಿಗ್ರಹಗಳಿದೆಯಲ್ಲ, ಅದೆಲ್ಲದನ್ನು ಇಟ್ಬಿಟ್ಟು ಹಾಲು, ತುಪ್ಪ, ಜೇನುತುಪ್ಪ, ಮೊಸರು, ಹಾಗೆ ಸಕ್ಕರೆ ಅಥವಾ ಬಾಳೆಹಣ್ಣು ಪಂಚಾಮೃತದಿಂದ ಅಭಿಷೇಕಗಳನ್ನು ಮಾಡ್ತೀವಿ. ಅವತ್ತು ಮಾಡಲೇಬೇಕು. ಅಮ್ಮನ ಮನೆಯಲ್ಲಿ ರಾತ್ರಿ ಮಾಡ್ತಾರೆ, ಸಂಜೆಯ ಮೇಲೆ ಕತ್ಲಾದ ಮೇಲೆ. ನಮ್ಮ ಮನೆಯಲ್ಲೆಲ್ಲ ಇಲ್ಲಿ ಅತ್ತೆ ಮನೆಯಲ್ಲಿ ಬೆಳಗ್ಗೆನೇ ಮಾಡ್ತಾರೆ. ಸ್ನಾನ ಆದ ತಕ್ಷಣ ಎಲ್ಲ ದೇವ್ರುಗಳಿಗೆ ಅಭಿಷೇಕ ಆದ ನಂತರ ದೇವ್ರುಗಳನ್ನೆಲ್ಲ ತೊಳೆದು ಇಟ್ಟು ಪೂಜೆ ಮಾಡಿ ದೇವರಿಗೆ ನಾಳೆ ಏನಂತಾರೆ ಫಲಹಾರ ಅಂದರೆ ಬರೀ ಹಣ್ಣುಗಳನ್ನು ನೈವೇದ್ಯ ಮಾಡ್ತೀವಿ. ಅಖಂಡ ಉಪವಾಸ ಮಾಡಬೇಕು. ನಿಜ ಅಂದರೆ ಅಖಂಡ ಉಪವಾಸ ಮಾಡಿ ರಾತ್ರಿ ಪೂರ್ತಿ ಜಾಗರಣೆ ಮಾಡಿದರೆ ನಾಳೆಯ ಶಿವರಾತ್ರಿ ಫಲ ನಮಗೆ ಸಿಗುತ್ತೆ. ಆದರೆ ಹರಿಬರಿ ಜೀವನ, ಬೆಳಗ್ಗೆ ಎದ್ದು ಓಡ್ತಾ ಇರಬೇಕು, ನಾವು ಆಫೀಸ್ಗೆ ಹೋಗಬೇಕು, ಸೋಮವಾರ ಬೇರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಈ ಥರ ಎಲ್ಲ ಎಕ್ಸಾಮ್ ಟೈಮು ಇದೆಲ್ಲ ಇಟ್ಕೊಂಡು ಉಪವಾಸ ಮಾಡೋರು ಕಡಿಮೆ, ಜಾಗರಣೆ ಮಾಡೋದಂತೂ ಇಲ್ಲವೇ ಇಲ್ಲ. ಇನ್ನು ಕೆಲವ್ರ ಬಗ್ಗೆ ಹೇಳಲೇಬೇಕು ನಾನು. ಜಾಗರಣೆ ಅಂದ ತಕ್ಷಣ ಏನು ಗೊತ್ತಾ, ರಾತ್ರಿ ಪೂರ್ತಿ ಗೇಮ್ ಆಡೋದು, ಕೂತ್ಕೊಂಡು ಕಾರ್ಡ್ಸ್ ಆಡೋದಂತೆ ಏನೋ ಅದೆಲ್ಲ ಒಳ್ಳೇದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ತಪ್ಪು. ನೀವು ಜೂಜಾಟಗಳನ್ನು ಆಡ್ಬಿಟ್ಟು ರಾತ್ರಿ ಕಳೆದು ಶಿವರಾತ್ರಿ ಮಾಡಿದ್ವಿ ನಾವು ಅಂತಂದರೆ ನಿಮ್ಮಷ್ಟು ಮೂರ್ಖರು ಇನ್ಯಾರೂ ಇಲ್ಲ ಅಂತ ಹೇಳ್ತೀನಿ. ತಪ್ಪು ತಿಳಿಬೇಡಿ, ಇದು ನನ್ನ ಭಾವನೆ. ರಾತ್ರಿ ಪೂರ್ತಿ ಹೇಗೆ ಜಾಗರಣೆ ಮಾಡಬೇಕು ಅಂತ ನನ್ನ ಕೇಳಿದ್ರೆ, ದೇವರ ಒಂದು ಎಷ್ಟೋ ಇಲ್ಲ, ನಿಮಗೆ ಕುತ್ಕೊಂಡು ಭಜನೆ ಮಾಡೋಕ್ಕೆಲ್ಲ ಸಾಧ್ಯ ಇಲ್ಲ, ಈಗ ಯಾರೂ ಮಾಡಲ್ಲ, ಒಪ್ಕೋತೀನಿ. ದೇವಸ್ಥಾನಗಳಿಗೆ ಹೋಗಿ, ಸಿಟಿಗಳಲ್ಲಿ ಇಡೀ ರಾತ್ರಿ ದೇವಸ್ಥಾನ ತೆರೆದಿರುತ್ತೆ. ದೇವಸ್ಥಾನಗಳಿಗೆ ಹೋಗಿ ದೇವ್ರ ದರ್ಶನ ಮಾಡಿ, ಅಮ್ಮನ ಮನೇಲಿ ಏನು ಮಾಡ್ತಿದ್ವಿ ಅಂದರೆ ರಾತ್ರಿ ಮನೆಯಲ್ಲಿ ಅಭಿಷೇಕ ಎಲ್ಲ ಮುಗಿಸಿ 10 ಗಂಟೆ ಮೇಲೆ ದೇವಸ್ಥಾನಗಳಿಗೆ ಹೊರಡ್ತಿದ್ವಿ. ನಾವು ವಾಪಸ್ ಬರೋ ಅಷ್ಟರಲ್ಲಿ 12:30, 1 ಗಂಟೆ ಆಗಿರ್ತಿತ್ತು. ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಿದ್ವಿ. ಎಲ್ಲ ದೇವಸ್ಥಾನದಲ್ಲೂ ತೆರೆದಿರ್ತಿತ್ತು, ಪೂಜೆ ಆಗಿರ್ತಿತ್ತು. ಮನೆಗೆ ಬಂದು ಮತ್ತೆ ರಾತ್ರಿ ಪೂರ್ತಿ ನಾವು ಚಿಕ್ಕವರಿದ್ದಾಗ ನಾವು ಗೊತ್ತಿಲ್ಲ, ಎಚ್ಚರ ಇಲ್ದೇ ಯಾವಾಗೋ ಮಲಗಿರ್ತಿದ್ವಿ. ಅಮ್ಮ ಅವರೆಲ್ಲ ಏನಾದರೂ ಕೆಲಸಗಳಿದ್ದಾಗ ಮಾಡ್ಕೊಳ್ತಾ ಕೂತ್ಕೊಳ್ತಾಯಿದ್ರು. ರಾತ್ರಿ ಪೂರ್ತಿ ಮಾತಾಡಿಕೊಂಡು ಏನಾದರೂ ಒಂದು ಕೆಲಸಗಳನ್ನು ಮಾಡಿಕೊಂಡು ಕೂರ್ತಾಯಿದ್ರು. ಅಮ್ಮ ಅಂತೂ ಬೆಳಗಿನ ಜಾವನೇ 2-3 ಗಂಟೆಗೆ ಮತ್ತೊಂದು ಸಲ ಸ್ನಾನ ಮಾಡಿ ಬೇಳೆ ಹಾಕಿ ಮಾರನೇ ದಿನ ಅಂದರೆ ಶಿವರಾತ್ರಿಯ ಮಾರನೇ ದಿನ ದೇವರಿಗೆ ಹೋಳಿಗೆಯ ನೈವೇದ್ಯ ಮಾಡ್ತೀವಿ. ಆವತ್ತು ಬೇಳೆ ಹಾಕಿ ಅಮ್ಮ ಹೋಳಿಗೆ ಎಲ್ಲ ಶುರು ಮಾಡ್ಕೊಂಡಿರೋರು. ಬೆಳಗ್ಗೆ ಎದ್ದು ದೇವ್ರಿಗೆ ನೈವೇದ್ಯ ಮಾಡಿ ನಾವು ಹೊಟ್ಟೆ ತುಂಬ ಊಟ ಮಾಡೋದು ಬೆಳಗ್ಗೆ. ಇವತ್ತು ಬೆಳಗ್ಗೆ ಉಪವಾಸ ಶುರು ಮಾಡಿದರೆ ನಾಳೆ ಬೆಳಗಿನವರೆಗೂ ನಾವೇನು ತಿನ್ನಬಾರ್ದು, ಉಪವಾಸ ಮಾಡಬೇಕು. ಅದು ಶಿವರಾತ್ರಿ. ಜಾಗರಣೆ ಜೊತೆಗೆ ಉಪವಾಸ ಮಾಡಿದ್ರೆ ಶಿವರಾತ್ರಿ. ಇಲ್ಲ ನಮಗೆ ಟ್ಯಾಬ್ಲೆಟ್ ತೊಗೊಳ್ತೀವಿ, ತಡ್ಕೊಳಕ್ಕಾಗಲ್ಲ, ಇಲ್ಲ ಹಸು ತಡಿಯೋಕ್ಕೆ ಆಗಲ್ಲ, ನಂಗೆ ತಲೆ ಸುತ್ತು ಬರುತ್ತೆ ಅನ್ನೋರು ಎಷ್ಟೋ ಜನ ಇದ್ದರೆ ಹಣ್ಣುಗಳನ್ನು ತಿನ್ನಿ, ಹಾಲು ಕುಡಿಯೋರು ಕುಡೀರಿ. ಆದರೆ ಯಾವುದೇ ಕಾರಣಕ್ಕೂ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಅನ್ನ ಉಪವಾಸದಲ್ಲಿ ನಿಷಿದ್ಧ. ನಮ್ಮ ಅತ್ತೆ ಮನೇಲಂತೂ ಇನ್ನೂ ವಿಶೇಷವಾದ ಶಿವರಾತ್ರಿ ಏನಂದರೆ ಮುಂಚಿಂದನೂ ರೂಢಿ ಅದು. ನಾಳೆ ಬೆಳಗಿಂದ ಉಪವಾಸ, ಬೆಳಗ್ಗೆನೇ ದೇವರಿಗೆ ಅಭಿಷೇಕ ಪೂಜೆ ಎಲ್ಲ ಆಗಿ ದೇವರಿಗೆ ಹಣ್ಣುಗಳನ್ನೆಲ್ಲ ನೈವೇದ್ಯ ಮಾಡಿ ನಾಳೆ ರಾತ್ರಿ ಊಟಕ್ಕೆ ಮಂಡಕ್ಕಿ ಮಾಡ್ತಾರೆ. ಮಂಡಕ್ಕಿ ಮತ್ತು ಪಕೋಡ. ನನಗೆ ಎಷ್ಟೋ ಜನ ನನಗೆ ಕಮೆಂಟ್ ಹಾಕಿದ್ರಿ, ನೆನಪಿದೆಯಾ, ಈರುಳ್ಳಿ ಹಾಕಿದ ಪಕೋಡ ಮಾಡಬಾರ್ದು ಅಂದರೆ ಬಜ್ಜಿ ಮಾಡಬಾರ್ದು ಇವತ್ತು ಶಿವರಾತ್ರಿ ಅಂತ. ಏನು ಮಾಡೋದು, ನಮ್ಮ ಮನೇಲಿ ನಡ್ಕೊಂಡು ಬಂದಿರೋದು ಇಡೀ ಫ್ಯಾಮಿಲಿಯಲ್ಲಿ. ಇವ್ರು ಏನು ಅಣ್ಣ ತಮ್ಮಂದಿರು ಇದ್ದಾರೆ, ಎಲ್ಲರ ಮನೇಲೂ ನಾಳೆ ಮಂಡಕ್ಕಿ ಮತ್ತು ಬಜ್ಜಿ. ನಾನೊಬ್ಬಳು ವಿರುದ್ಧವಾಗಿ ಏನು ಮಾಡೋಕ್ಕೆ ಹೋಗೋದು. ನಾನು ಎಲ್ಲರೂ ಏನು ನಡೆಸ್ಕೊಂಡು ಬಂದಿದ್ದಾರೋ ಅದನ್ನೇ ನಡೆಸ್ಕೊಂಡು ಹೋಗ್ತೀನಿ. ನಾಳೆ ರಾತ್ರಿಗೆ ನಾವು ಉಪವಾಸ ಬ್ರೇಕ್ ಮಾಡ್ತೀವಿ. ಅಮ್ಮನ ಮನೇಲಿ ನಾಡದ್ದು ಬೆಳಗ್ಗೆ ಊಟ ಮಾಡ್ತಾರೆ. ನಾವು ನಾಳೆ ರಾತ್ರಿಗೆ ಮಂಡಕ್ಕಿ ಬಜ್ಜಿ ತಿಂದರೆ ನಮ್ಮ ಉಪವಾಸ ಮುಗೀತು. ನಾಳೆ ಅಲ್ಲ, ಅಂದರೆ ಭಾನುವಾರದಂದು. ಶಿವರಾತ್ರಿಯ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಮನಸ್ಸಿಗೆ ಮೆಚ್ಚುವಂಥ ಹಬ್ಬ ಆಗಲಿ, ಇನ್ನೊಬ್ಬರನ್ನ ಮೆಚ್ಚುವಂಥ ಹಬ್ಬ ಆಗೋದು ಬೇಡ. ಧನ್ಯವಾದಗಳು. ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿಕೊಡ್ಬೇಕು ಅನ್ನೋದು ಒಂದು ದೊಡ್ಡ ಟೆನ್ಷನ್ ಇರುತ್ತೆ ತಾಯಂದಿರಿಗೆ. ನನಗೆ ಸುಮಾರು ಜನ ಕಮೆಂಟ್ ಹಾಕ್ತಾ ಇರ್ತಾರೆ, ಏನು ಮಾಡಬೇಕು ಅಂತ. ಓಕೆ, ಇವತ್ತು ನಾನು ಬ್ರೇಕ್ಫಾಸ್ಟಲ್ಲಿ ಮಾಡ್ತಾ ಇರೋದು ಚಪಾತಿಗೆ 2 ಥರದ ಪಲ್ಯ. ಒಂದು ಸೊಪ್ಪಿನ ಪಲ್ಯ, ಇನ್ನೊಂದು ಬೆಂಡೆಕಾಯಿ ಫ್ರೈ.
ಈ ರೀತಿಯಾಗಿ ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಪಲ್ಯನ ಮಾಡಿಕೊಡಿ, ಮಕ್ಕಳು ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ ಬೆಂಡೆಕಾಯಿನ ಉದ್ದುದ್ದಕ್ಕೆ ಹೆಚ್ಚಿ ಹೊಟ್ಟೆ ಸೀಳಿದ್ದೀನಿ, ಅಂದರೆ ಒಂದು ಸೆಂಟ್ರಿಗೆ ಸ್ಲಿಟ್ ಮಾಡಿ ಉದ್ದುದ್ದಕ್ಕೆ ಹೆಚ್ಚಿ ಅದನ್ನು ನಮ್ಮ ಚಳ್ಳಕೆರೆಯ ಗಾಣದ ಎಣ್ಣೆನ ಸ್ವಲ್ಪ ಒಗ್ಗರಣೆ ಕಡಿಮೆ ಹಾಕೋಣ, ಇದಕ್ಕೊಂಚೂರು ಎಣ್ಣೆ 2 ಸ್ಪೂನ್ ಜಾಸ್ತಿನೇ ಹಾಕಿ ಹುರ್ಕೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಫ್ರೈ ಆಗಬೇಕದು. ನಾವು ಹೇಳ್ತಿಲ್ಲ, ಮನಸ್ಫೂರ್ತಿಯಾಗಿ ಊಟ ಮಾಡ್ತೀವಿ, ಯಾಕಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳಿ. ನಾನು ಇಲ್ಲಿ ತನಕ ಪ್ರಮೋಟ್ ಮಾಡಿರೋ ಎಲ್ಲ ನನ್ನ ಗಾಯೂಸ್ ಗ್ಲಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇದೆ, ನಿಮ್ಗೆ ಯಾರ ನಂಬರ್ ಬೇಕಾದರೂ ಅಲ್ಲಿ ಸಿಗುತ್ತೆ. ಓಕೆ, ಈಗ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ತೆಗೆದು ಈಗ ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಆನಂತರ 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು 1/4 kg ಬೆಂಡೆಕಾಯಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಬನ್ನಿ. ಇಲ್ಲಿ ನಾವು ಪಲ್ಯಕ್ಕೆ ಎಣ್ಗಾಯಿ ಮಾಡುವಾಗ ನಾವು ಈ ಪುಡಿನ ಮಾಡಿಟ್ಕೊಂಡಿರ್ತೀವಿ, ಅಂದರೆ ಶೇಂಗಾ, ಒಣ ಕೊಬ್ಬರಿ ಹಾಗೂ ಎಳ್ಳು. 1 ಬಟ್ಲು ಶೇಂಗಾ ಇದ್ದರೆ ಅರ್ಧ ಬಟ್ಲು ಒಣ ಕೊಬ್ಬರಿ, ಅರ್ಧ ಬಟ್ಲು ಎಳ್ಳು ತೊಗೊಂಡು 3 ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಎಣ್ಗಾಯಿ ಪಲ್ಯ ಮಾಡುವಾಗ ಇದನ್ನು ಬಳಸ್ತೀನಿ. ಇದೇ ಪುಡಿನ ಇವತ್ತು ನಾವು ಇಲ್ಲಿ ಬೆಂಡೆಕಾಯಿ ಪಲ್ಯಕ್ಕೆ ಬಳಸ್ತಾ ಇದ್ದೀವಿ. ಇಷ್ಟು ರುಚಿಯಾಗಿರುತ್ತೆ ಅಂದರೆ, ಒಂದು ಎಳ್ಳು ಮತ್ತು ಶೇಂಗಾ ತುಂಬ ಅಂದರೆ ತುಂಬ ಹೆಲ್ದಿ, ತುಂಬ ಒಳ್ಳೆಯದು ಮಕ್ಕಳಿಗೆ. ಒಣ ಕೊಬ್ಬರಿ ಕೂಡ ಅದನ್ನು ಕೊಡ್ತಾಯಿದ್ದೀವಿ, ಜೊತೆಗೆ ವೆಜಿಟೇಬಲ್ ಅಲ್ವಾ, ಅದನ್ನು ತಿನ್ನಿಸ್ದಂಗೂ ಆಗುತ್ತೆ. ಇಲ್ಲಿ ಒಂದು 2-3 ಚಮಚದಷ್ಟು ಈ ಮಿಕ್ಸ್ನ ತೊಗೊಳ್ತಾ ಇದ್ದೀನಿ, ಪುಡಿನ ತೊಗೊಂಡು ಇದಕ್ಕೆ ನೆಕ್ಸ್ಟು ಖಾರದ ಪುಡಿ, ಹಾಗೆ ಅರಿಶಿನ, ಒಂಚೂರು ಧನಿಯಾ ಪುಡಿ, ಒಂಚೂರು ಜೀರಿಗೆ ಪುಡಿನ ಬೆರೆಸ್ಕೊಂಡು ಬಿಡೋಣ. ಹಾಗೆ ನಿಮಗೆಲ್ಲ ತರಕಾರಿನ ಯಾವ ರೀತಿ ಮಕ್ಕಳಿಗೆ ಕೊಡಬೇಕು, ಪ್ರತಿನಿತ್ಯ ಯಾವ ತರಕಾರಿನ ತರಬೇಕು, ಹೆಂಗೆ ಬಳಸಬೇಕು ಅಂತ ಗೊಂದಲ ಇದ್ದರೆ ಹೇಳಿ. ಪ್ರತಿನಿತ್ಯ ಯಾವ್ಯಾವ ತರಕಾರಿನ ಯಾವ್ಯಾವ ರೀತಿಯಲ್ಲಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ನಾನೊಂದು ಪುಟ್ಟ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿದ್ರಲ್ಲ, ಒಂದು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಧನಿಯಾ. ನನಗೆ ನಿಜವಾಗ್ಲೂ ಈ ಮಸಾಲೆಗಳು ಜಾಸ್ತಿ ಇಷ್ಟ ಆಗಲ್ಲ, ಹಾಗಾಗಿ ಜಾಸ್ತಿ ಬಳಸಲ್ಲ. ಏನಿದ್ರೂ ಈ ಪುಡಿಗಳನ್ನು ಕಷಾಯಕ್ಕೆ ಬಳಸೋದು ನಾನು. ಪ್ರತಿದಿನ ಒಂದೊಂದು ರೀತಿಯ ಡಿಟಾಕ್ಸ್ ಡ್ರಿಂಕ್ನ ನಾವು ಕುಡಿತೀವಿ. ಒಂದಿನ ಧನಿಯಾ, ಒಂದಿನ ಜೀರಿಗೆ, ಒಂದಿನ ಸೋಂಪು, ಅಜ್ವೈನ, ಮೆಂತ್ಯ ನೀರು, ಹಾಗೆ ನಮ್ಮ ಹಸಿ ಅರಶಿನದ ಒಂದು ಡ್ರಿಂಕು. ಈ ರೀತಿ ವಾರ ಪೂರ್ತಿ ಒಂದಲ್ಲ ಒಂದು ರೀತಿಯಾದ ಡಿಟಾಕ್ಸ್ ಡ್ರಿಂಕ್ನ ಬೆಳಗ್ಗೆ ಒಂದು ದೊಡ್ಡ ಲೋಟ ಕುಡಿತೀವಿ. ಈಗ ಹುರಿದಿರೋಂಥ ಬೆಂಡೆಕಾಯಿನ ಹಾಕಿ ಆನಂತರ ಈ ಪುಡಿಗಳನ್ನು ಹಾಕಿ ಚೆನ್ನಾಗಿ ಒಂದು 2-3 ಸಲ ಬೆರೆಸ್ಕೋಬೇಕು. ಆ ಪುಡಿಗಳ ಹಸಿ ವಾಸನೆ ಹೋಗೋವರೆಗೂ ನಾವು ಕೈ ಆಡಿಸ್ತಾ ಇದ್ದರೆ ಸಾಕು. ಆನಂತರ ಘಮ್ಮಂತ ವಾಸನೆ ಬರುತ್ತೆ ನೋಡಿ, ಆ ಎಣ್ಣೆಲಿ ಶೇಂಗಾ, ಕೊಬ್ಬರಿ ಎಲ್ಲ ಬೆರೆತು ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ. ನಿಜವ್ರು ನಿಮಗೂ ಅಷ್ಟು ಇಷ್ಟ ಆಗುತ್ತೆ. ನೀವು ಬೇಕಾದರೆ ಪುಡಿಗಳನ್ನು ಸ್ವಲ್ಪ ಕಡಿಮೆ ಹಾಕ್ಬೋದು, ಬೆಂಡೆಕಾಯಿನ ಜಾಸ್ತಿ ಕಾಣಿಸೋ ಥರ. ಕೆಲವರಿಲ್ಲ ಮಕ್ಕಳು ತಿನ್ನಲ್ಲ ಅನ್ನೋದ್ರೆ ಪುಡಿಗಳನ್ನು ಜಾಸ್ತಿ ಹಾಕಿ ಬೆಂಡೆಕಾಯಿನ ಕಡಿಮೆ ಹಾಕ್ಬೋದು. ಒಟ್ಟಾರೆ ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಕಡಲೆ ಹಿಟ್ಟು ಹಾಕ್ತಾರೆ ಕೆಲವೊಬ್ರು. ನಾರ್ತ್ ಈಸ್ ಆದರೆ ನನ್ನ ಫ್ರೆಂಡ್ ನಿಮಗೆಲ್ಲ ಗೊತ್ತು, ಅವಳು ಮಹಾರಾಷ್ಟ್ರದಲ್ಲಿದ್ದಾಳೆ, ಬಟ್ ಬೇಸಿಕಲಿ ಗುಜರಾತಿ. ಅವಳ ರೆಸಿಪೀಸಲ್ಲಿ ಆಲ್ಮೋಸ್ಟ್ ಕಡಲೆ ಹಿಟ್ಟು ಅಂದರೆ ಹಸಿ ಕಡಲೆ ಹಿಟ್ಟನ್ನು ಜಾಸ್ತಿ ಬಳಸ್ತಾರೆ ಎಲ್ಲ ಅಡುಗೆಯಲ್ಲೂ. ನಾನು ಒಂದು ರೆಸಿಪಿನ ಇವತ್ತು ಟ್ರೈ ಮಾಡಿ, ಅವಳು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾನು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಅದನ್ನು ನೆಕ್ಸ್ಟ್ ವೀಕಲ್ಲಿ ಶೇರ್ ಮಾಡ್ತೀನಿ. ಬಹುಶಃ ನೀವು ಅಂದ್ಕೊಂಡಿರ್ಬೋದು ಈ ವಾರದಲ್ಲಿ ವಿಡಿಯೋ ಕರೆಕ್ಟಾಗಿ ಹಾಕಿಲ್ಲ ಅಂತ. ಹೌದು, ಕ್ಷಮೆ ಇರಲಿ. ಕಾರಣ ಮನೆ ಕೆಲಸ ತುಂಬ ಭರದಲ್ಲಿ ಸಾಗ್ತಾ ಇದೆ. ಅಂದರೆ ಎಲ್ಲ ವರ್ಕರ್ಸ್ ಇದ್ದಾರೆ ಒಳಗಡೆ, ಪ್ರತಿಯೊಂದು ನಿಮಿಷಕ್ಕೂ ಇದು ಹಿಂಗ ಅದು ಹಂಗ ಅಂತ ಕೇಳಿದಾಗ ನಾನು ಹೋಗಲೇಬೇಕು. ಎಡಿಟಿಂಗ್ ಕೂತ್ಕೊಂಡಿರ್ತೀನಿ, ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ ಎಷ್ಟೋ ಸಲ. ಅದ್ರ ಜೊತೆಗೆ ನಾವು ಅಲ್ಲಿ ಇಲ್ಲಿ ಓಡಾಟೋದು ಅದೂ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಸರಿ, ಬೆಂಡೆಕಾಯಿ ಪಲ್ಯ ಅಂತೂ ಮುಗೀತು. ಬನ್ನಿ ಇನ್ನೊಂದು ಪಲ್ಯ ಮಾಡೋದು ಹೇಳ್ತೀನಿ ಇವಾಗ. ಒಂದು ಬಾಣಲೆ, ನಾನಿಲ್ಲಿ ಮಣ್ಣಿನ ಬಾಣಲೆ ಯೂಸ್ ಮಾಡ್ತಾಯಿದ್ದೀನಿ. ಈ ಬಾಣಲೆ ನಮ್ಮ ಕೃಷ್ಣ ಭಟ್ ಸರ್ದು ಅರ್ದನ್ ಬ್ರೌನ್ಸ್. ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಿಮ್ಗೆ ಸಿಕ್ಕುತ್ತೆ, ಅಲ್ಲಿ ಸೂಪರ್. ಈ ಕ್ವಾಲಿಟಿ ಮಾತ್ರ ಕಬ್ಬಿಣಕ್ಕಿಂತ ಚೆನ್ನಾಗಿದೆ. ಸಾಸಿವೆ, ಜೀರಿಗೆ, ಒಂಚೂರು ಇಂಗು, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ಕೈ ಆಡಿಸ್ಕೊಳ್ಳೋಣ. ಆನಂತರ ಈರುಳ್ಳಿನ ಸ್ವಲ್ಪ ದಪ್ಪನಾಗಿ ಹೆಚ್ಕೊಳ್ಳಿ, ಆಗ ಸೊಪ್ಪಿನ ಮಧ್ಯದಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕಿ. ಎಸ್, ಇದೊಂದು ಒಳ್ಳೆಯ ಇಂಗ್ರೀಡಿಯೆಂಟ್. ಬೆಳ್ಳುಳ್ಳಿ ಹಾಕಿದ್ರೆ ಆ ಸೊಪ್ಪಿನ ರುಚಿ ಹಿಮ್ಮಡಿ ಆಗುತ್ತೆ. ಹಾಗೆ ಹಸಿ ಸೊಪ್ಪು, ಈ ರಾಜಗಿರಿ ಸೊಪ್ಪು ಅಂತ ಹೇಳ್ತಾರೆ, ನಾವು ಎಳೆ ಅರವೆ ಸೊಪ್ಪು ಅಂತ ಹೇಳ್ತೀವಿ. ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮ ತಂದೆ ಅಂತೂ ಅದು ಎಷ್ಟು ಸೊಪ್ಪು ತಿನ್ನಿಸ್ತಾಯಿದ್ರು ನಮಗೆ, ಬೈದು ತಿನ್ನಿಸ್ತಾಯಿದ್ರು.
ಅಷ್ಟು ಇಷ್ಟ ಅವ್ರಿಗೆ ಒಳ್ಳೆ ಸೊಪ್ಪುಗಳನ್ನ ಹಸಿ ಸೊಪ್ಪನ್ನು ತಿನ್ನಬೇಕು ಅಂತ. ನಮ್ಮಲ್ಲೆಲ್ಲ ಹೇಗೆ ಅಂದರೆ ರೊಟ್ಟಿಗೆ ಕಂಪಲ್ಸರಿ ಒಂದು ಹಸಿ ಸೊಪ್ಪಿನ ಸಲಾಡ್ ಇರುತ್ತೆ. ಮೆಂತ್ಯ ಸೊಪ್ಪು ಇರ್ಬೋದು. ಜಾಸ್ತಿ ನಾವೆಲ್ಲ ಬಳಸೋದು ಮೂಲಂಗಿ ಸೊಪ್ಪು. ಹೌದು, ನಾನು ಕೆಲವರು ನೋಡಿದ್ದೀನಿ ಮೂಲಂಗಿ ಸೊಪ್ಪನ್ನು ಮುರಿದ್ಬಿಟ್ಟು ಬರೀ ಮೂಲಂಗಿ ತೊಗೊಂಡು ಹೋಗ್ತಾರೆ ಮನೆಗೆ. ಇಲ್ಲ, ಆ ಸೊಪ್ಪಲ್ಲೇ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರೋದು. ಸೊಪ್ಪನ್ನು ಬಿಸಾಕಬೇಡಿ, ತಂದು ತೊಳೆದು ಸಣ್ಣದಾಗಿ ಹೆಚ್ಚಿ ಒಂಚೂರು ಉಪ್ಪು ಕಾಯಿ ತುರಿ ಹಾಕಿ ತಿಂದು ನೋಡಿ, ಆ ರುಚಿನೇ ಬೇರೆ. ನಾನಿಲ್ಲಿ ಎಳೆ ಅರಿವೆ ಸೊಪ್ಪಿನ ತೊಗೊಂಡಿದ್ದೀನಿ. ಉಪ್ಪು ಎಲ್ಲ ಹಾಕಿದ ನಂತರ ಈ ಸೊಪ್ಪನ್ನು ಹಾಕಿ 1-2 ಸಲ ಕೈ ಆಡಿಸಿದ್ರೆ ಸಾಕು. ಆನಂತರ ಅದಕ್ಕೆ ನಾವು ಕಾಯಿ ತುರಿ ಹಾಕಿ ಲಾಸ್ಟಿಗೆ ಮುಚ್ಚಿಟ್ರೆ ನಮಗೆ ಪಲ್ಯ ರೆಡಿ. ಅದ್ಭುತವಾಗಿರುತ್ತೆ. ಪ್ರತಿದಿನ ಒಂದು ತರಕಾರಿ, ಒಂದು ಸೊಪ್ಪು, ಒಂದು ಹಣ್ಣು, ಅಂದರೆ 2 ಥರದ ಹಣ್ಣು ತಿನ್ನಬೇಕು, 2 ಥರ ತರಕಾರಿ ತಿನ್ನಬೇಕು ಅಂತ ಹೇಳ್ತಾರೆ. ಅದನ್ನು ಕಂಪಲ್ಸರಿ ಅನ್ನೋ ಥರ ಮಾಡ್ಕೊಳ್ಳಿ. ನನ್ನ ಮಾತು ಕೇಳಿದ್ರೆ 2 ಥರ ಹಣ್ಣು ಅಂದರೆ ನೋಡಿ, ಮಕ್ಕಳಿಗೆ ಒಂದು ಬಾಳೆಹಣ್ಣು, ಒಂದು ಪೀಸ್ ಆ್ಯಪಲ್ ಕೊಟ್ಟರೆ, 2 ಪೀಸ್ ಆ್ಯಪಲ್ ಕೊಟ್ಟರೆ 2 ಥರ ಹಣ್ಣು ತಿಂದಂಗೆ ಆಯಿತಾ. ತರಕಾರಿಯಲ್ಲಿ 2 ತರಕಾರಿನ ಅವತ್ತಿನ ದಿನ ಬಳಸಿದ್ರೆ 2 ತರಕಾರಿ ಆಯಿತು. ಜೊತೆಗೆ ಕಂಪಲ್ಸರಿ ಸೊಪ್ಪನ್ನು ಕೊಡಿ. ಸೊಪ್ಪು ಒಂದಿನ ಅರಿವೆ ಸೊಪ್ಪು, ಒಂದಿನ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈ ಥರ ಸೊಪ್ಪುಗಳನ್ನು ತಂದು ದಿನಕ್ಕೆ ಒಂದು ರೀತಿ ಸೊಪ್ಪನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಚಪಾತಿ ಹಿಟ್ಟಲ್ಲಿ ಕಲಿಸ್ತಿರೋ, ಪಲ್ಯ ಮಾಡಿ ತಿನ್ನಿಸ್ತಿರೋ, ನಿಮಗೆ ಬಿಟ್ಟಿದ್ದು. ಬಳಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ಹಾಸ್ಪಿಟಲ್ಗೆ ದುಡ್ಡು ಹಾಕೋದನ್ನು ನಾವು ತಪ್ಪಿಸ್ಬೋದು. ಸಿಕ್ಕಾಪಟ್ಟೆ ಜನ ಇವಾಗ ನೋಡ್ತಿದ್ದೀವಲ್ಲ, ಚಿಕ್ಕ ಮಕ್ಕಳಿಗೆ ಕನ್ನಡಕ, ನನ್ನ ಮಗನಿಗೆ ಹಂಗಾಗಿದೆ, ನನ್ನ ಮಗಳಿಗೆ ಹಿಂಗಾಗಿದೆ, ಅರ್ಲಿ ಮೆಚುರಿಟಿ, ಎಲ್ಲ ಪ್ರಾಬ್ಲಮ್ಸು, ಹಾರ್ಮೋನ್ಸ್ ಬೇಗ ಚೇಂಜಸ್ ಆಗ್ತಾಯಿದೆ. ಅದು ನಾವು ಬಳಸೋ ಹಾಲಲ್ಲಿ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಕೇಳ್ಕೊತೀನಿ ನಿಮ್ಮಲ್ಲಿ, ಸಿಕ್ಕ ಹಾಲನ್ನು ಕೊಂಡ್ಕೊಂಡು ಬಳಸಬೇಡಿ. ಮಕ್ಕಳಿಗಂತೂ ಕುಡಿಸ್ಲೇಬೇಡಿ. ತುಂಬ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದು ಈ ಹಾಲಿಂದ. ಆದಷ್ಟು ದೇಸಿ ಹಸು ಸಿಕ್ಕರೆ ತುಂಬ ಒಳ್ಳೆಯದು. ಅದು ಸಿಗದೇ ಇದ್ದರೆ ಕಣ್ಣೆದುರಿಗೆ ಸಾಕಿರುವಂಥ ಹಸುಗಳಿರುತ್ತೆ, ನಿಮಗೆ ಎಮ್ಮೆ ಇರುತ್ತೆ, ಅದನ್ನು ತಂದು ಸ್ವಲ್ಪ ನೀರು ಹಾಕಿ ಬಳಸಿ ನೋಡಿರಿ. ಆದರೆ ಯಾವುದೇ ಕಾರಣಕ್ಕೂ ಸಿಕ್ಕ ಹಾಲನ್ನು ತಂದು ಪ್ಯಾಕೆಟ್ ಹಾಲುಗಳನ್ನು ಬಳಸಬೇಡಿ. ನಿಮ್ಮ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ. ಗೊತ್ತಿಲ್ಲ ಯಾವ ರೀತಿಯಲ್ಲಿ ನಾನು ಕನ್ವೆ ಮಾಡಬೇಕು ನಿಮಗೆ ಅಂತ. 1-2 ಪ್ರಾಬ್ಲಮ್ಸ್ ಅಲ್ಲ, ಅದು ಮೆಂಟಲಿ ಫಿಸಿಕಲಿ ಎರಡರ ಮೇಲೂ ಪರಿಣಾಮ ಬೀರುತ್ತೆ ಹಾಲು. ನಿಮ್ಮ ಆರೋಗ್ಯ, ಈಗ ನೋಡಿ, ಏನು ಅನ್ಕೋತೀವಿ, ನಮಗೇನಾದರೂ ಆಗಲಿ ನಮ್ಮ ಮಕ್ಕಳು ಸುಖವಾಗಿರ್ಬೇಕಪ್ಪ ಅಂತ ಅನ್ಕೋತೀವಲ್ವ, ಅದೇ ರೀತಿ ನಾವು ಹಾಳಾಗೋದಲ್ಲದೆ ನಮ್ಮ ಮಕ್ಕಳನ್ನು ಕೂಡ ನಾವು ಈಗಲಿಂದನೇ ಹಾಳು ಮಾಡ್ತಾಯಿದ್ದೀವಿ. ಹಾಗಾಗಿ ದಯವಿಟ್ಟು ಸ್ವಲ್ಪ ಗಮನ ಇರಲಿ. ನಾವೇನು ತಿಂತೀವಿ, ನಾವೇನು ಕುಡಿತೀವಿ, ಏನೇನು ಬಳಸ್ತೀವಿ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಇರಲಿ. ಆಸ್ಪತ್ರೆಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಮನೇಲಿ ಒಂದು 500 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಒಳ್ಳೆ ದಿನಸಿನ ತಂದು ತಿನ್ನಿಸಿ. ಅಯ್ಯೋ ಮೇಡಮ್, ನೀವು ಹೇಳ್ತೀರಾ ನಾವು ಅಲ್ಲಿ ಕೊಂಡ್ಕೊಳ್ಳೋದು ಹೇಗೆ ಕಾಸ್ಟ್ಲಿ. ಹೌದು, ನಿಮಗೆ ದಿನಸಿ ಕೊಂಡ್ಕೊಳ್ಳುವಾಗ ಅದರಲ್ಲೂ ಸಾವಯವ ದಿನಸಿ ಕಾಸ್ಟ್ಲಿ ಅಂತ ಹೇಳ್ತೀರಾ, ಆದರೆ ಆಸ್ಪತ್ರೆಗೆ ದುಡ್ಡು ಹಾಕಿದಾಗ ಏನೂ ಅನಿಸಲ್ಲ. ಇರಲಿ, ಯೋಚನೆ ಮಾಡಿ ನೋಡಿ, ಆಮೇಲೆ ನಿಮಗೆ ಬಿಟ್ಟಿದ್ದು. ಈ ಪಲ್ಯ ರೆಡಿ ಆಯಿತು. 2 ಪಲ್ಯ ರೆಡಿ ಆದಮೇಲೆ ನಾನು ಚಪಾತಿ ಹಾಕ್ಕೊಂಡಿದ್ದೀನಿ. ನಾನು 1 ಚಪಾತಿ 2 ಪಲ್ಯ, ಜಾಸ್ತಿ ಪಲ್ಯ 1 ಚಪಾತಿ ತಿಂತೀನಿ ಬ್ರೇಕ್ಫಾಸ್ಟ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.